ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ ನಮ್ಮ SSLC ಮಕ್ಕಳಿಗೆ ಅನುಕೂಲ ಅಲ್ಲ ಅಂತೇಳಿ ನಾವು SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಇವತ್ತಿನ ವಿಡಿಯೋ 10ನೇ ವಿಡಿಯೋ. ಈ ವಿಡಿಯೋದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಲೆಸನ್ ಅಂದರೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ, ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀವಿ SSLC ಎಕ್ಸಾಮ್ 2025-26ನೇ ಸಾಲಿ ತಯಾರು ಮಾಡ್ತಿದ್ದೀವಿ. 100% ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ರೀ. ಇದು 10ನೇ ವಿಡಿಯೋ. ಎಲ್ಲ ಉಳಿದ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಕೊನೆಗೆ ಕೊಟ್ಟಿದ್ದೀನಿ. ಫಸ್ಟ್ ವಿಡಿಯೋ ಆಗಿರ್ಬೋದು, ಆ್ಯಂಡ್ ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ, ಫೋರ್ತ್ ವಿಡಿಯೋ. ಸೊ ಈ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೀರಲ್ಲ, ಸೊ ಎಲ್ಲ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ. ಅವುಗಳ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಓಕೆ, ಎಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಲೆಸನ್ ರೀ. ಭಾಳ ಇಂಪಾರ್ಟೆಂಟ್ ಲೆಸನ್, ಭಾಳ ವೆರಿ ನಾಲೆಜಬಲ್ ಲೆಸನ್ ಅಂತ ಹೇಳ್ಬೋದು. ಸೊ ಈ ಲೆಸನ್ ಅಂದ್ರೆ ಬರುವಂಥ ಕ್ವಶನ್ 2 ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ. ಅಂದರೆ 2-3 ಸೆಂಟೆನ್ಸ್ ಕ್ವಶನ್ಸ್ ಕೇಳಬೇಕಾಗುತ್ತೆ. 2-3 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದನ್ನು ಕ್ವಶನ್ ಮಾತ್ರ ಕೇಳಬೇಕಾಗುತ್ತೆ. ಅದು ಒಂದೇ ಒಂದು ಪ್ರಶ್ನೆ ಬರುತ್ತೆ. ಓಕೆ ಸರ್, ಇದಕ್ಕೆಲ್ಲವನ್ನು ಬೇಸ್ಮೆಂಟ್ ಆಗಿ ಏನು ಇಟ್ಕೊಂಡಿದ್ದಾರೆ ಅಂತಂದರೆ ಇದೇ ನೋಡ್ರಿ, ನಮ್ಮ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಏನು ಬಿಟ್ಟಿದ್ದ ಡಿಪಾರ್ಟ್ಮೆಂಟ್ದವ್ರು ಬಿಟ್ಟಂಥದ್ದು. 4th ಲೆಸನ್ ಡಾಕ್ಟರ್ BR ಅಂಬೇಡ್ಕರ್ ಲೆಸನ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತೀವಿ ಅಂತ ಹೇಳ್ತಾರೆ ನೋಡ್ರಿ. ಪಕ್ಕ ಗ್ಯಾರಂಟಿ 2 ಮಾರ್ಕ್ಸ್ ಕ್ವಶನೇ ಬರುತ್ತೆ. ಬಿಟ್ಟು ಮತ್ತೆ ಬೇರೆ ಕ್ವಶನ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಯಾವುದು ಬರಲ್ಲ. 4 ಮಾರ್ಕ್ಸ್ ಅಂತ ಪ್ರೋ ಸೆಕ್ಷನ್ ಬರೋದೇ ಇಲ್ಲ. ಬಟ್ 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, 5 to 6 ಸೆಂಟೆನ್ಸ್ ಕ್ವಶನ್ಸ್ ಆಗಿರ್ಬೋದು, ಯಾವುದು ಬರಲ್ಲ. ಓಕೆ, ಹಾಗಾದ್ರೆ ಇದು ಪೊಯಿಟ್ರಿ ಸೆಕ್ಷನ್ದು ಅದು ಬ್ಲೂ ಪ್ರಿಂಟ್. ಸೊ ಈ ರೀತಿ ಮೇನ್ ಕ್ವಶನ್ ನಂಬರ್ 4th, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚ್ ಅಂತ ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಕ್ವಶನ್ ನೋಡಿ, ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ ದ ಸಿಂಬಲ್ ಆಫ್ ರಿವಾಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೊ ಅಂತ ಕ್ವಶನ್ ಮಾಡಿದ್ದಾರೆ. ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಿಂಬಲ್ ಆಫ್ ರಿವಾಲ್ಟ್ ಅಂತ ಕರೀತಾರೆ. ಯಾವ ಕಾರಣಕ್ಕೆ ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಆನ್ಸರ್, ನೆಹರು ಕಾಲ್ ಡಾಕ್ಟರ್ BR ಅಂಬೇಡ್ಕರ್ ಸಿಂಬಲ್ ಆಫ್ ರಿವಾಲ್ಟ್ ಅಂತ ಕರೀತಾರೆ ಬಿಕಾಸ್ ಯಾಕಂದರೆ ಆಫ್ ಅಂಬೇಡ್ಕರ್ಸ್ ಅನ್ವೇವರಿಂಗ್ ಫೈಟ್ ಅಗೇನ್ಸ್ಟ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಬರೀರಿ. ಓಕೆ, ಇಲ್ಲಿ ಆ್ಯಂಡ್ ಹೀಸ್ ಡೆಡಿಕೇಶನ್ ಟು ದಿ ಅಪ್ಲಿಫ್ಟ್ಮೆಂಟ್ ಆಫ್ ದ ದಲಿತ್ಸ್. ಇದು ಬಿಡ್ರಿ, ಸ್ವಲ್ಪ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್, ಪರ್ಟಿಕ್ಯುಲರ್ಲಿ ಈ ರೀತಿ ಇದ್ದದನ್ನು ಬೇಕಾದರೆ ಅಪ್ಲಿಫ್ಟ್ಮೆಂಟ್ ಆಫ್ ಇದನ್ನು ಬಿಡ್ರಿ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಓಕೆ, ಇದು ಫಸ್ಟ್ ಪಾಯಿಂಟ್. ಯಾವ ಕಾರಣಕ್ಕೆ ಇರ್ತಾರೆ, ಅಂಬೇಡ್ಕರ್ಸ್ ಅನ್ವೇವರಿಂಗ್ ಫೈಟ್ ಅಗೇನ್ಸ್ಟ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಹೀಸ್ ಡೆಡಿಕೇಶನ್ ಟು ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ದಲಿತ್ಸ್ ಅಂತ ಬರೀರಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, his contribution to social justice and his role in drafting the Indian Constitution. ಇವು 2 ಪಾಯಿಂಟ್ಸ್ ಅನ್ನು ಬರೀಬೇಕು. was seen act of rebellion against the entrenched caste system and social inequalities ಅಂತ ಕೊಟ್ಟಿದ್ದಾರೆ. ಸೊ ಬಟ್ ನಾನು ಅನ್ಸೋದು ಇಲ್ಲಿ ತನಕ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್, ನೋ ಪ್ರಾಬ್ಲಮ್. ಓಕೆ, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಆನ್ಸರ್ ಇದೆ, ನೀವು ವರ್ಡ್ಸ್ ಜಾಸ್ತಿ ಬಂದಿದ್ದಾವೆ, ಅದಕ್ಕೆ ನಾನು ಇಷ್ಟು ತನಕ ಬರೀರಿ. What distinguished qualities of Dr. BR Ambedkar made Nehru to choose him as the first law minister of independent India? ಈ ರೀತಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾವ ಕಾರಣಕ್ಕಾಗಿ, ಯಾವ ಕ್ವಾಲಿಟೀಸ್ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಅಥವಾ ಸೊ ನೆಹರು ಚೋಸ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಫಾರ್ 3 reasons. ವಾಟ್ ವರ್ ದೇ ಅಂತಲೂ ಕ್ವಶನ್ ಕೇಳಿದ್ದಾರೆ. ಅಥವಾ ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತಲೂ ಕೂಡ ಕ್ವಶನ್ ಕೇಳ್ತಾರೆ. ಹೌದೇನೆ? ಸೊ ಒಟ್ಟಾರೆ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಬಂದರೆ, ಅಥವಾ ಇನ್ನೊಂದು ಕ್ವಶನ್, ವಾಟ್ ಗ್ರೇಟ್ ಕ್ವಾಲಿಟೀಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಮೇಡ್ ನೆಹರು ಚೂಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಈ ರೀತಿ ಕ್ವಶನ್ ಏನಾದರೂ ಬಂದರೆ ಮಾಡಿ ಸ್ಟೂಡೆಂಟ್ಸ್, ಆನ್ಸರ್ ಒಂದೇ ಬರುತ್ತೆ, ಸಿಂಪಲ್ ಇದೆ. ಜವಾಹರ್ಲಾಲ್ ನೆಹರು ಚೋಸ್ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇಲ್ಲಿ ತನಕ ಕ್ವಶನ್ದಲ್ಲೇ ಇದೆ ಇಂಡಿಪೆಂಡೆಂಟ್ ಇಂಡಿಯಾ ತನಕ. In recognition of his mastery of law and legislation ಆಗಿರ್ಬೋದು, 1 ಪಾಯಿಂಟ್. ಆ್ಯಂಡ್ ಸೆಕೆಂಡ್, his vision of social justice ಆಗಿರ್ಬೋದು. ಆ್ಯಂಡ್ ಥರ್ಡ್, ಆ್ಯಂಡ್ ಸಕ್ಸಸ್ ಆಫ್ ಹಿಸ್ ಲೈಫ್ ಲಾಂಗ್ ಸ್ಟ್ರಗಲ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಆಗಿರ್ಬೋದು. ಈ ರೀತಿ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಡ್ರಿ. ನಾನು ಅದೇ ಹೇಳ್ತೀನಿ. ಸೊ ನಮ್ಮಲ್ಲಿ ಆನ್ಸರ್ಸನ್ನು ಡಿಸ್ಕಷನ್ ಮಾಡುವಂಥ ಮೆಥಡ್ ಏನಿದೆ, ಹೌ ಟು ರಿಮೆಂಬರ್ ದಟ್ ಕ್ವಶನ್ ಒಂದನ್ನು ಈಸಿ ಆದ ವೇದಲ್ಲಿ ಹೇಳ್ತಿದ್ವಲ್ಲ, ಅದಕ್ಕಾಗಿ ನೋಡಿ ಕೆಲವು ಸ್ಕಿಪ್ ಮಾಡ್ತೀವಿ ಅಲ್ಲಿ ಕೆಲವು ವರ್ಡ್ಸ್ಗಳು. ಸರ್ ಡಿಫಿಕಲ್ಟ್ ಇದ್ರೆ ಯಾಕೆ ಅದನ್ನು ತೊಗೊಂಡಿರತ್ತ ಅಂತಂದರೆ, ಸೊ ಐ ಹ್ಯಾವ್ ಟೇಕನ್ ಆಲ್ ದೀಸ್ ಆನ್ಸರ್ ಫ್ರಮ್ ದಿ ಎಲಿಬೆ ನೋಟ್ಸ್ ರೀ. ಅದಕ್ಕಾಗಿ ಅದನ್ನೇ ಕೆಲವರು ಎಲ್ಲ ವಿದ್ಯಾರ್ಥಿ ಅದೇ ಓದ್ತಿರ್ತಾರೆ ಅಂತ ಅವೇ ಆನ್ಸರ್ಸ್ನ ತೊಗೋತಾ ಇದ್ದೀನಿ. ಸೊ ಅದರಲ್ಲಿ ಏನಾದರೂ ಚೇಂಜಸ್ ಇದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓವರಾ ಆ್ಯಂಡ್ ಈ ರೀತಿ ಅಂತ ಇಟ್ಕೊಳ್ಳಿ. ಆ್ಯಂಡ್ ಹೌ ಡಿಡ್ ಡಾಕ್ಟರ್ BR ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಬ್ಯೂಟಿಫುಲ್ ಕ್ವಶನ್, ಪರ್ಫೆಕ್ಟ್ ಕ್ವಶನ್ ಫಾರ್ ದಿ 2 ಮಾರ್ಕ್ಸ್ ರೀ.
ಅಂಬೇಡ್ಕರ್ ಅವರಾಗಿರ್ಬೋದು ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು ಇಬ್ರು ಕೂಡಿ ನಮ್ಮ ಭಾರತದಲ್ಲಿನ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನ ವೈಪ್ಔಟ್ ಮಾಡ್ಲಿಕ್ಕೆ ಯಾವ ರೀತಿ ಕೆಲಸ ಮಾಡಿದ್ರು ಅಂತ ಕೇಳಿದ್ರೆ, ಒಂದೇದು ಬೋತ್ ಮಹಾತ್ಮ ಗಾಂಧೀಜಿ ಅಂಡ್ ಡಾಕ್ಟರ್ ಅಂಬೇಡ್ಕರ್ ವರ್ಕ್ಡ್ ಟು ಎಲಿಮಿನೇಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಹೌದು, ಇಬ್ರು ಕೆಲಸ ಮಾಡಿದ್ರು. ಇನ್ನು ಗಾಂಧೀಜಿ ಅವರು ಅಪೀಲ್ ಟು ದಿ ಹೈಯರ್ ಕ್ಯಾಸ್ಟ್, ಉನ್ನತ ವರ್ಗದವ್ರಿಗೆ ಹೇಳಿದ್ರು ಟು ಫುಲ್ಫಿಲ್ ದೇರ್ ಡ್ಯೂಟೀಸ್ ಟುವರ್ಡ್ಸ್ ದ ಡಿಪ್ರೆಸ್ ಕ್ಲಾಸಸ್ ಅಂತ ಹೇಳಿದ್ರು. ವರ್ಗದವರ ತುಳಿತಕ್ಕೆ ಒಳಪಟ್ಟಂತ ವರ್ಗದವರ ವಿರುದ್ಧ ನಿಮ್ಮ ಕರ್ತವ್ಯಗಳು ಏನು ಅನ್ನೋದನ್ನ ಮಹಾತ್ಮ ಗಾಂಧೀಜಿಯವರು ಜನರಿಗೆ ತಿಳಿಸ್ತಾರೆ. ಇನ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಆನ್ ದ ಅದರ್ ಹ್ಯಾಂಡ್ ಅವೇಕನ್ ದ ಅಪ್ರೆಸ್ಡ್ ಅಂಡ್ ಕ್ಲೇಮ್ ದೇರ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಈಕ್ವಾಲಿಟಿ. ಸೊ ಅವರು ತಮ್ಮ ಫಂಡಮೆಂಟಲ್ ರೈಟ್ಸ್ ಹೇಳ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಳಿತಕ್ಕೆ ಒಳಪಟ್ಟ ಜನರ ಒಂದು ಹಕ್ಕುಗಳಾಗಿರ್ಬೋದು, ಈಕ್ವಾಲಿಟಿ ಬಗ್ಗೆ ಅವ್ರು ಹೇಳ್ತಾರೆ. ಹಾಗಾದ್ರೆ ಒನ್ ಸ್ಟ್ರೆಸ್ ಡ್ಯೂಟೀಸ್, ಮಹಾತ್ಮ ಗಾಂಧಿ ಡ್ಯೂಟೀಸ್ ಸ್ಟ್ರೆಸ್ ಮಾಡಿದರೆ, ವೈಲ್ ದ ಅದರ್ ಸ್ಟ್ರೆಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೈಟ್ಸ್ ಗಳಿಗೆ ಸ್ಟ್ರೆಸ್ ಮಾಡ್ತಾರೆ. ಪರ್ಫೆಕ್ಟ್ ಆನ್ಸರ್. ನೇಮ್ ದ ನ್ಯೂಸ್ ಪೇಪರ್ಸ್ ಅಂಡ್ ದ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕ್ವಶನ್ ಕೇಳಿದ್ರೆ, ಇಲ್ಲಿ ಎರಡು ಅದಾವು, ನ್ಯೂಸ್ ಪೇಪರ್ಸ್ ಯಾವ ಅಂತ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಯಾವ ಅಂತ. ಸೊ ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ ಫ್ರಮ್ ದಿ ಡಿಪ್ರೆಸ್ ಕ್ಲಾಸಸ್ ಎಕ್ಸ್ಪ್ಲೇನ್ ಅಂತಲೂ ಕ್ವಶನ್ ಕೇಳಿದ್ರೆ ಮಾಡಿ ಸ್ಟೂಡೆಂಟ್ಸ್. ಈ ರೀತಿ ಕ್ವಶನ್ ಕೇಳಿದ್ರು ಕೂಡ ಅಪ್ಲಿಫ್ಟ್ಮೆಂಟ್ಗಾಗಿ ಏನೇನು ಕೆಲಸ ಮಾಡಿದ್ರು ಅಂತ ಕೇಳಿದ್ರು ಸೇಮ್ ಆನ್ಸರ್. Inspired by Mahatma Phule, Dr. B. Ambedkar devoted his life to the upliftment of the depressed classes. ಇದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಗಿದೆ ಇಲ್ಲಿ. ಅಪ್ಲಿಫ್ಟ್ಮೆಂಟ್ ಗಾಗಿ ಮಹಾತ್ಮ ಫುಲೆ ಅವರ ಒಂದು ಅವರಿಂದ ಇನ್ಸ್ಪೈರ್ ಆಗಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ಡಿವೋಟೆಡ್ ಮಾಡ್ತಾರೆ ಅಪ್ಲಿಫ್ಟ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ಗಾಗಿ. ಹಿ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ಸ್. ಇದು ಈ ಕ್ವಶನ್ ಸಂಬಂಧ ಇದು ಆ್ಯಡ್ ಆಗಿದೆ ಅಷ್ಟೇ. ಯಾವ ನ್ಯೂಸ್ ಪೇಪರ್ಸ್? ಮೂಕನಾಯಕ, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ ಆಫ್ ದ ವಾಯ್ಸ್. ಇವು ನ್ಯೂಸ್ ಪೇಪರ್ಸ್ ಸ್ಟಾರ್ಟೆಡ್. ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಯಾವ ಅಂದ್ರೆ ಫೌಂಡೆಡ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಹಿತಕಾರಿಣಿ ಸಭಾ ಆಗಿರ್ಬೋದು ಆ್ಯಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಗಿರ್ಬೋದು, ಇವು ಇನ್ಸ್ಟಿಟ್ಯೂಷನ್ಸ್. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಡಾಕ್ಟರ್ ಬಿ ಅಂಬೇಡ್ಕರ್ ಸ್ಟಾರ್ಟೆಡ್ ಮೂಕನಾಯಕ, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ ಅದರ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಹೀಸ್ also founded the institutions such as the Hitkarni Sabha and Independent Labour Party of India. Name the newspapers and institutions started by Dr. B. Ambedkar ಅಂತ ಮತ್ತೆ ಕ್ವಶನ್ ಕೇಳಿದ್ರೆ ಮಾಡಲ್ ಕ್ವಶನ್ 4 ದಲ್ಲಿ ರಿಪೀಟೆಡ್ ಕ್ವಶನ್ ಆಗಿದೆ. ಸೊ ಅದು ಕೂಡ ಇದೆ ಬರೀರಿ, ಏನಿಲ್ಲ. ನ್ಯೂಸ್ ಪೇಪರ್ಸ್ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಡಾಕ್ಟರ್ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ಸ್ ಮೂಕನಾಯಕ್, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್ ಫೌಂಡೆಡ್ ಬೈ ಹಿಮ್ ವರ್ ಹಿತಕಾರಿಣಿ ಸಭಾ ಆ್ಯಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಅದನ್ನೇ ಹೇಳ್ತೆ ನಾನು. ಸಿಂಪ್ಲಿಫೈ ಮಾಡಿ ಈ ರೀತಿ ಮಾಡಿ ಬರೆದ್ರು ಪರ್ಫೆಕ್ಟ್ ಆನ್ಸರ್, ನೋ ಪ್ರಾಬ್ಲಮ್. ಸೊ ಮಾರ್ಕ್ಸ್ ಏನೋ ಕಟ್ ಮಾಡ್ತಾರೆ ಇಲ್ರಿ. 4 ಲೈನ್ಸ್ 2-3 ಸೆಂಟೆನ್ಸ್ ಕ್ವಶನ್ಸ್ ಏನು 4 ಲೈನ್ಸ್ ಆಯಿತು. ಪರ್ಫೆಕ್ಟ್ ಆನ್ಸರ್ ಸರ್. ಇವೆಲ್ಲ ಆಗಿತ್ತು SSLC ಮಾಡಲ್ ಕ್ವಶನ್ ಪವರ್ 2025-26ನೇ ಸಾಲಿಂದು. ಓಕೆ, ಇನ್ನು SSLC ಮೇನ್ ಎಕ್ಸಾಮ್ 1, 2, 3 ಏನು ಲಾಸ್ಟ್ ಇಯರ್ ನಡೆದಿದ್ದಲ್ಲ ಅದರಲ್ಲಿ ಯಾವ ಕ್ವಶನ್ಸ್ ಬಂದು ಅದನ್ನು ನೋಡೋದನ್ನು. ಅಲ್ಲಿ ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಅಂತ ಕ್ವಶನ್ ಮತ್ತೆ ಕೇಳಿದ್ದಾರೆ. ಅದನ್ನ ನಾವು ಏನಾಗೆ ಡಿಸ್ಕಸ್ ಮಾಡಿದ್ವಿ. ಅದು ಇಲ್ಲೂ ಸ್ವಲ್ಪ ಸೇಮ್ ಆನ್ಸರ್ ಅದನ್ನೇ ಮಾಸ್ಟರ್ ಲಾ ಲೆಜಿಸ್ಲೇಷನ್ ವಿತ್ 3 ಪಾಯಿಂಟ್ ಹಾಕ್ರಿ. ಆ್ಯಂಡ್ ಇನ್ ಸೆಕೆಂಡ್ SSLC ಮೇನ್ ಎಕ್ಸಾಮ್ದಲ್ಲಿ ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆಫ್ ಇಂಡಿಯಾ ಅಂತ ಸೇಮ್ ಏನಾಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದನ್ನು ಬರಿಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಥರ್ಡ್ SSLC ಮೇನ್ ಎಕ್ಸಾಮ್ದಲ್ಲಿ ಸೇಮ್ ಕ್ವಶನ್ ರಿಪೀಟೆಡ್. ಯಾವುದು? ಇಲ್ಲ. ಹೌ ಡು ಯು ಸೇ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ವೊರಾಷಿಯಸ್ ರೀಡರ್ ಬಗ್ಗೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ವೊರಾಷಿಯಸ್ ರೀಡರ್ ಅಂತ ಅದು ಕೇಳಿದ್ರು ಒಂದೇ, ಅಥವಾ ಗ್ರೇಟ್ ಥರ್ಸ್ಟ್ ಫಾರ್ ದಿ ಬುಕ್ಸ್ ಅಂತಂದ್ರು ಒಂದೇ, ಅಥವಾ ಅಂಬೇಡ್ಕರ್ ಆಸ್ ಇನ್ಸೇಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂದ್ರು ಒಂದೇ. ಯಾವುದೇ ಕ್ವಶನ್ ಕೇಳಿದ್ರು ಸೇಮ್ ಆನ್ಸರ್ ಬರುತ್ತೆ. ಆನ್ಸರ್ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಆನ್ ಇನ್ಸೆಸೇಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ ಬುಕ್ಸ್ ಬೈ curtailing his daily needs ಅಂತ ಒಂದು ಫಸ್ಟ್ ಪಾಯಿಂಟ್ ಬರೀರಿ. While studying in New York, he purchased about 2,000 old books ಅಂತ ಬರೀರಿ. And during the second round table conference in London, he brought so many books that they had to be sent to India in 32 boxes ಅಂತ ಬರೀರಿ. ಪರ್ಫೆಕ್ಟ್ ಆನ್ಸರ್. ಇಷ್ಟು ಕಂಪ್ಲೀಟ್ ಆಗಿ ಬರೀರಿ ಮಾಡಿ ಸ್ಟೂಡೆಂಟ್ಸ್. ಸರ್ ಇಷ್ಟೇ ಬರ್ದು ಮಾರ್ಕ್ಸ್ ಕೊಡ್ತಾರೆ ಸರ್. ಇದು ಒಂದು ನಾನು ಅಂತೀನಿ, ಇಲ್ಲಿಂದ ಹಿಡಿದು ಇಲ್ಲಿಂದ ಬರೀಲೇಬೇಕಾಗುತ್ತೆ. ಪರ್ಫೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, this proves that he was voracious reader. The ಬರೀಲೇಬೇಕಾದ್ರೆ ಬಿಡ್ರಿ, they will give marks. And extra questions ನೋಡೋಣ. Right? Extra questions ದಲ್ಲಿ what was the major influence on Dr. B. Ambedkar when he was in the USA? ದಲ್ಲಿ ಇರಬೇಕಾದ್ರೆ ಯಾವ ರೀತಿ ಮೇಜರ್ ಇನ್ಫ್ಲೂಯೆನ್ಸ್ ಆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೇಲೆ? ಮೇಜರ್ ಪ್ರಮುಖವಾಗಿ ಪ್ರಭಾವ ಬೀರಿದಂಥ ಘಟನೆ ಯಾವುದು?
ಅಥವಾ what was the major influence of the 14th amendment of the USA and Mahatma Phule on Dr. B. Ambedkar ಅಂತ ಕ್ವಶನ್ ಕದ್ರು ಸೇಮ್. Or how did the 14th amendment of the American Constitution and Mahatma Phule influence Dr. B. Ambedkar ಅಂದ್ರೂ ಸೇಮ್. ಓಕೆ, ಅದಕ್ಕೆ ಆನ್ಸರ್ ಏನಂತ ಮಾಡಿದ್ವಿ ನೋಡಿ. while in the USA, Dr. B. Ambedkar was deeply influenced by the 14th amendment of the American Constitution, which guaranteed freedom and equality to black Americans. Textbook lines ಬರೀ ನೋ ಪ್ರಾಬ್ಲಮ್. ಗ್ಯಾರಂಟಿಡ್ ಅಂತಲ್ಲ, ವಿಚ್ ಗೇವ್ ಫ್ರೀಡಮ್ ಟು ದಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕೂಡ ಬರೀಬೋದು, ಏನಿಲ್ಲ. ಆದಷ್ಟು ಎಲಿಬೆ ನೋಟ್ಸ್ ಮಾಡೋರು ಟೆಕ್ಸ್ಟ್ ಬುಕ್ ಲೈನ್ಸ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಬಹಳಷ್ಟು ಪರ್ಫೆಕ್ಟ್ ಆನ್ಸರ್ಸ್ ಆಗ್ತಿತ್ತು. ಹೌದೇನಿಲ್ಲ, ಅದು ಮಾಡಬೇಕಿತ್ತು. He saw a parallel between their conditions and that of the different classes in India. ಅದನ್ನ ವಿಚಾರ ಮಾಡ್ತಾರೆ. ಇಲ್ಲಿನೂ ಸೇಮ್ ಅದೇ ರೀತಿ ಇರ್ತೈತಿ. ಅಲ್ಲಿ ಒಂದು 14ನೇ ಅಮೆಂಡ್ಮೆಂಟ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬ್ಲ್ಯಾಕ್ ಅಮೆರಿಕನ್ಸ್ ಅವರಿಗೆ ಸ್ವಾತಂತ್ರ್ಯ ಕೊಟ್ಟದ ನೋಡಿ ನಮ್ಮಲ್ಲಿ ಇರುವಂತಹ ದಲಿತ ವರ್ಗದವರ ಬಗ್ಗೆ ವಿಚಾರ ಮಾಡ್ತಾರೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು. ಇನ್ ಆಫ್ಟರ್ ರಿಟರ್ನಿಂಗ್ ಟು ಇಂಡಿಯಾ, ಹಿ ವಾಸ್ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ ಅವರ ಜೀವನದ ಬಗ್ಗೆ ಬಹಳಷ್ಟು ಅದ್ಭುತವಾಗಿ ಪ್ರಭಾವ ಬೀರ್ತಾರೆ. ಹೂ ಸ್ಟುಡ್ ಫಾರ್ ಅ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವುಮೆನ್ಸ್ ಆಫ್ ಲಿವ್. ಅದ್ಭುತವಾದ ವ್ಯಕ್ತಿಯಾಗಿರ್ತಾರೆ ಯಾರು, ಮಹಾತ್ಮ ಫುಲೆ ಅವರು. ಒಂದು ಕ್ಲಾಸ್ಲೆಸ್ ಸೊಸೈಟಿ ಸಲುವಾಗಿ ಹೋರಾಟ ಮಾಡ್ತಿರ್ತಾರೆ, ಒಂದು ವುಮೆನ್ಸ್ ಅಪ್ಲಿಫ್ಟ್ ಸಂಬಂಧ ಹೋರಾಟ ಮಾಡ್ತಿರ್ತಾರೆ. ಅವರು ಇವರ ಜೀವನ ಮೇಲೆ ಅದ್ಭುತವಾದ ಪ್ರಭಾವನ ಬೀರ್ತಾರೆ. ಎರಡು ಬಂದು ಓಕೆ, 2 ಪಾಯಿಂಟ್ಸ್. ಆ್ಯಂಡ್ ಡಾಕ್ಟರ್ ಬಿ ಅಂಬೇಡ್ಕರ್ ವರ್ಕ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಡಿಪ್ರೆಸ್ಡ್ ಅಂಡ್ ಕ್ಲಾಸಸ್ ಎಕ್ಸ್ಪ್ಲೇನ್ ಅಂತ ಆಗಲೇ ಒಂದು ಇದು ಮಾಡಿದೇವಲ್ಲ, ಇನ್ಸ್ಟಿಟ್ಯೂಷನ್ಸು, ಆಮೇಲೆ ನ್ಯೂಸ್ ಪೇಪರ್ಸ್, ಅದನ್ನು ಕೂಡ ಬರಿಬೋದು. ಓಕೆ, ಅದು ಕೂಡ ಬರೆದ್ರೆ ಏನು ತೊಂದರೆ ಇಲ್ಲ. ಇನ್ಸ್ಪೈರ್ಡ್ ಬೈ ಮಹಾತ್ಮ ಫುಲೆ, ಡಾಕ್ಟರ್ ಬಿ ಅಂಬೇಡ್ಕರ್ ಡಿವೋಟೆಡ್ ಹಿಸ್ ಲೈಫ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಕೊಟ್ಟಿದ್ದೀನಿ. ಸ್ವಲ್ಪ ಫಾಸ್ಟ್ ಓದ್ತಾ ಇದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ಆ್ಯಂಡ್ ಡಾಕ್ಟರ್ ಮಹಾತ್ಮ ಫುಲೆ ಅವರ ಜೀವನ ಆಧಾರ ಇದು ಮಾಡಿ ಪ್ರಭಾವ ಬೀರಿದ ಕಾರಣ ಇವರು ಕೂಡ ತಮ್ಮ ಜೀವನವನ್ನೇ ಡಿಪ್ರೆಸ್ ಕ್ಲಾಸಸ್ ಸಂಬಂಧ ಮುಡುಪಾಗಿರ್ತಾರೆ. ಈ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ಸ್ ಬರ್ತಲ್ಲ, ಮೋಕನಾಯಕ್ ಬಹಿಷ್ಕೃತ ಭಾರತ ಅಂಡ್ ಸಮತ ಅಂತೇಳಿ 3. ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವು, ಇತ್ಕನ್ಯ ಸಭಾ ಅಂತ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಇಷ್ಟು ಬರೀ ಮುಗಿತು. How can you say that Dr. B. Ambedkar was an effective member of the Bombay Legislative Assembly ಅನ್ನೋದು ಅಪರೂಪ ಕ್ವಶನ್, ಹೊಸ ಕ್ವಶನ್ ಇದು. ಓಕೆ, ಅದಕ್ಕೆ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂದರೆ, ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಇಫೆಕ್ಟಿವ್ ಮೆಂಬರ್ ಆಗಿ ಯಾವ ರೀತಿ ಹೇಳ್ತೀರಿ, ಇಫೆಕ್ಟಿವ್ ಮೆಂಬರ್ ಆಗಿದ್ರು ಅಂತ ಹೆಂಗೆ ಹೇಳ್ತಾರೆ ನೀವು ಅಂತೇಳಿ. ಡಾಕ್ಟರ್ ಬಿ ಅಂಬೇಡ್ಕರ್ ವಾಸ್ ಸೆಲೆಕ್ಟೆಡ್ ಟು ದಿ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂಡರ್ದಲ್ಲಿ ಎಲೆಕ್ಟ್ ಆಗ್ತಾರೆ. ಓಕೆ, ಹಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ದ ಡಿಬೇಟ್ಸ್, ಪ್ರತಿಯೊಂದು ಚರ್ಚೆಗಳಲ್ಲಿ ಭಾಗವಹಿಸಿರ್ತಾರೆ. ಮೇಡ್ ಇಫೆಕ್ಟಿವ್ ಕಂಟ್ರಿಬ್ಯೂಷನ್ಸ್ ಆನ್ wide range of subjects, proving himself to be able and effective legislator ಆಗಿ ಕೆಲಸ ಮಾಡ್ತಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದು, ತಮ್ಮ ವಿಚಾರಧಾರೆಯನ್ನು ಹೇಳೋದು, ಈ ರೀತಿ ಮಾಡ್ತಾರೆ. ಇನ್ನು ಡಾಕ್ಟರ್ ಬಿ ಅಂಬೇಡ್ಕರ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಯೆಟ್, ಹಿ ವಾಸ್ ಮೇಡ್ ದ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ. ವಾಯ್ ಅಂತ, ಇದು ಅದ್ಭುತವಾದ ಕ್ವಶನ್ ಇದು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರದೇ ಇದ್ರೂ ಕೂಡ ಅವ್ರನ್ನ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಆಗಿ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅಂತಂದರೆ, ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರೆಕಗ್ನೈಸ್ ಡಾಕ್ಟರ್ ಬಿ ಅಂಬೇಡ್ಕರ್ಸ್ ಡೀಪ್ ನಾಲೆಜ್ ಆಫ್ ಲಾ, ಕಾನೂನಲ್ಲಿರುವಂಥ ಅದ್ಭುತವಾದ ನಾಲೆಜನ್ನು ಗುರುತಿಸಿ, ಈ ಸೋಷಿಯಲ್ ಫಿಲಾಸಫಿ ಆಗಿರ್ಬೋದು ಆ್ಯಂಡ್ ಈ ಸ್ಟ್ರಾಂಗ್ ಬಿಲೀಫ್ ಇನ್ ಹ್ಯೂಮನ್ ಡಿಗ್ನಿಟಿ, ಇದನ್ನು ಗುರುತಿಸ್ತಾರೆ. ಅದಕ್ಕಾಗಿ ಹೆನ್ಸ್ ಡಿಸ್ಪೈಟ್ ನಾಟ್ ಬೀಯಿಂಗ್ ಅ ಕಾಂಗ್ರೆಸ್ ಮೆಂಬರ್ ಅಲ್ಲದೇ ಇದ್ರೂ ಕೂಡ ಈ ವಾಸ್ ಮೇಡ್ ಅ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಬಂದಿದೆ. ವೆರಿ ಪರ್ಫೆಕ್ಟ್ ಆನ್ಸರ್. ಹೂ ಆರ್ ದ ನೋಟಬಲ್ ಮೆಂಬರ್ಸ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ, ಯಾರ ಮೆಂಬರ್ಸ್ ಆಗಿದ್ರು ಅಪ್ರೂಪ್ ಈ ರೀತಿ ಕ್ವಶನ್ ಕೇಳಿದೆ. ಯಾಕಂದರೆ ಇಲ್ಲಿ ಯಾರೇ ಬರ್ತಾರೆ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸು, ಆಲ್ರೆಡಿ ಕೃಷ್ಣಸ್ವಾಮಿ ಅಯ್ಯರ್ ಬರ್ತಾರೆ, ಕೆ ಮುನ್ಷಿ ಬರ್ತಾರೆ, ಗೋಪಾಲಸ್ವಾಮಿ ಅಯ್ಯಂಗಾರ್ ಬರ್ತಾರೆ. ಇಷ್ಟು ಸೋ ಮೆನಿ ಸಮ್ ಅದರ್ಸ್ ಆರ್ ದೇರ್. ಯು ಕ್ಯಾನ್ ಆ್ಯಡ್ ಫ್ರಮ್ ದಿ ಸೋರ್ಸಸ್ ಅಂತಂದ್ರೆ ಆ್ಯಡ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆಫ್ಟರ್ ಇಂಡಿಪೆಂಡೆನ್ಸ್ ಮೆಂಬರ್ಸ್ ಆಫ್ ಶೆಡ್ಯೂಲ್ ಕಾಸ್ಟ್ ಫೌಂಡ್ ಡೋರ್ಸ್ ಓಪನ್ಡ್ ಟು ದೆಮ್. ಹೌ SC ಶೆಡ್ಯೂಲ್ ಕಾಸ್ಟ್ದವರಿಗೆ ಇಂಡಿಪೆಂಡೆನ್ಸ್ ಆದ ನಂತರ ಅವರಿಗೆ ಬಾಗಿಲುಗಳು ತೆಗೆದು ಅನ್ನೋದು ಹೇಗೆ ಅಂತಂದರೆ, ಹೌದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ವಾಸ್ ಎನ್ಸೂರ್ಡ್ ಫಾರ್ ಶೆಡ್ಯೂಲ್ ಕಾಸ್ಟ್, ಎಲ್ರಿಗೂ ಈಕ್ವಾಲಿಟಿ ಕೊಡ್ತಾರೆ. ಸೆಕೆಂಡ್ ಪಾಯಿಂಟ್, ಲೀಗಲ್ ಬ್ಯಾರಿಯರ್ಸ್ ವರ್ ರಿಮೂವ್, ಏನು ಕಾರಣಾತ್ಮಕ ಅಡೆತಡೆಗಳು ಎಲ್ಲವೂ ತೆಗೆದು ಹಾಕ್ತಾರೆ. ಅಲೋವಿಂಗ್ ದಮ್ ಟು ಪರ್ಸ್ಯೂ ಎಜುಕೇಷನ್ ಆಗಿರ್ಬೋದು, ಎಂಟರ್ ಪಬ್ಲಿಕ್ ಸರ್ವಿಸಸ್ ಆಗಿರ್ಬೋದು, ಆಕ್ಯುಪೈ ಹೈ ಆಫೀಸಸ್ ಅಟ್ ದ ಸೆಂಟರ್ ಆಗಿರ್ಬೋದು, ಆ್ಯಂಡ್ ಸ್ಟೇಟ್ದಲ್ಲಿನೂ ಅವಕಾಶ ಇರುತ್ತೆ. Doors that were closed for centuries were finally opened to them. ಶತಮಾನಗಳ ಕಾಲದಿಂದಲೂ ಮುಚ್ಚಿದಂಥ ಬಾಗಿಲು ಅವರಿಗಾಗಿ ಓಪನ್ ಆಗ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನ್ಸಿಡರ್ ಪಬ್ಲಿಕ್ ಎಜುಕೇಷನ್ ಫ್ರೀ ಇಂಡಿಯಾ ಅನ್ಕಾನ್ಸ್ಟಿಟ್ಯೂಷನಲ್. ವಾಯ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಕನ್ಸಿಡರ್ ಪಬ್ಲಿಕ್ ಎಜುಕೇಷನ್ ಅನ್ನು ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರೀತಾರೆ. ಏಕೆ?
ಪಬ್ಲಿಕ್ ಎಜಿಟೇಷನ್ ಮಾಡೋದು. ಡಾಕ್ಟರ್ ಬಿ ಅಂಬೇಡ್ಕರ್ ಬಿರುದಾಟ ಏನಾದರೂ ಈಗ ಪಬ್ಲಿಕ್ ಎಜಿಟೇಷನ್ ಮಾಡ್ತಾರೆ, ಮೆರವಣಿಗೆ ಅದು ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಅವ್ರ ವಿರುದ್ಧ ಹೋರಾಟ ಆಗಿರ್ಬೋದು, ಅವ್ರನ್ನ ಈಗೆಲ್ಲ ನಾವೇ ಆಯ್ಕೆ ಮಾಡಿರ್ತೀವಿ, ಯಾಕೆ ನೀವು ಮತ್ತೆ ಹೋರಾಟ ಮಾಡ್ತೀರ ಅನ್ನೋ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರೀತಾರೆ. ಯಾಕಂದರೆ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ನಂಬಿಕೆ ಆಗಿತ್ತು ದಟ್ ಮೆಥಡ್ಸ್ ಲೈಕ್ ಪಬ್ಲಿಕ್ ಎಜಿಟೇಷನ್ ಏನಿದೆಯಲ್ಲ ವರ್ ಜಸ್ಟಿಫೈಡ್ ಓನ್ಲಿ ಅಗೇನ್ಸ್ಟ್ ಆ್ಯನ್ ಏಲಿಯನ್ ಆರ್ ಡಿಕ್ಟೇಟರಲ್ ಗೌರ್ಮೆಂಟ್ ವಿರುದ್ಧ ಮಾತ್ರ ನೀವು ಆ ರೀತಿ ಕೆಲಸ ಮಾಡಬೇಕಾಗುತ್ತೆ. ಕೆಟ್ಟ ಒಂದು ಅಧಿಕಾರಶಾಹಿ ವರ್ಗದವರು ಇದ್ದರೆ ಮಾತ್ರ ನೀವು ಆ ರೀತಿ ಹೋರಾಟ ಮಾಡಬೇಕಾಗುತ್ತೆ. ಆದರೆ ಇನ್ ಡೆಮೊಕ್ರೆಟಿಕ್ ನೇಷನ್ಸ್ದಲ್ಲಿ ಬೇಸ್ಡ್ ಆನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆಗಿರ್ತವೆ, ಯೂಸಿಂಗ್ ಸಚ್ ಮೆಥಡ್ಸ್ ಅಗೇನ್ಸ್ಟ್ ಆ್ಯನ್ ಎಲೆಕ್ಟೆಡ್ ಗೌರ್ಮೆಂಟ್ ನಿಮ್ಮಿಂದ ಆಯ್ಕೆ ಮಾಡಿರ್ತಿರಲ್ಲ. ಸೊ ಅದಕ್ಕೆ ಆ ರೀತಿ ಏನಾದರೂ ಆದಲ್ಲಿ ದಟ್ ವಾಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಹಾರ್ಮ್ಫುಲ್ ಟು ಡೆಮೋಕ್ರಸಿ ಅಂತ ಹೇಳ್ತಾರೆ. ಕರೆಕ್ಟಾಗಿ ವಿಚಾರ ಮಾಡಿದ್ದು, ರೈಟ್. ವಾಟ್ ಕ್ವಾಲಿಟೀಸ್ ಡೂ ಯು ಅಪ್ರಿಸಿಯೇಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದಲ್ಲಿ ಯಾವುದು ಕ್ವಾಲಿಟೀಸ್ ರೀ, ಎಷ್ಟು ಅಂತ ಹೇಳ್ಬೇಕಾದ್ರೆ ಭಾಳಷ್ಟು ಕ್ವಾಲಿಟೀಸ್. ಅಪ್ರೂಪ ಕ್ವಶನ್ ಇದು. ಐ ಅಪ್ರಿಸಿಯೇಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಸ್ ಲವ್ ಫಾರ್ ನಾಲೆಜ್ ಆಗಿರ್ಬೋದು, ಹೀಸ್ ಕಮಿಟ್ಮೆಂಟ್ ಟು ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ಹೀಸ್ ಕರೇಜ್ ಟು ಫೈಟ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಆ್ಯಂಡ್ ಹೀಸ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲಾ ಆಗಿರ್ಬೋದು, ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು. ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೇವೆ. ಅವ್ರು ಲಿಸ್ಟ್ ಮಾಡ್ಕೊಂಡು ಕೂತ್ರೆ ಬಹಳಷ್ಟು ಆಗ್ತಾವೆ. ದೆನ್ 2 marks question. And he was true champion of the oppressed ಅಂತ ಕೊಟ್ಟಿದೆ. What made Dr. B. Ambedkar describe the methods of civil disobedience as the grammar of anarchy ಅಂತ ಕರೀತಾರೆ. ಯಾವುದು ಸಿವಿಲ್ ಡಿಸೊಬಿಡಿಯನ್ಸ್ ಸೇಮ್. ಈಗ ತಾನೇನು ಪಬ್ಲಿಕ್ ಎಜಿಟೇಷನ್ ನೋಡಿದ್ರಲ್ಲ ಅದೇ ರೀತಿ ಆನ್ಸರ್ ಇದು ಬರುತ್ತೆ. ಅದೇ ಆನ್ಸರ್ ಬರೀರಿ, ಸೇಮ್ ಆನ್ಸರ್ ಬರೀ ನೋಡ್ತಾವೆ. ಅಂದರೆ ಅದೇ ಆನ್ಸರ್ ಬರೋದು ನಡೀತಾ. He strongly believed in the constitution methods to achieve social objectives ಅಚೀವ್ ಮಾಡಲಿಕ್ಕೆ ಇರುವಂಥದ್ದು. ಆಮೇಲೆ ಫೆಲ್ಟ್ ದಟ್ ದ ಸಿವಿಲ್ ಡಿಸೊಬಿಡಿಯನ್ಸ್ ಆಗಿರ್ಬೋದು, ನಾನ್ ಕೋಆಪರೇಷನ್ ಆಗಿರ್ಬೋದು ಮತ್ತು ಸತ್ಯಾಗ್ರಹ ಆಗಿರ್ಬೋದು, ಇವೆಲ್ಲ ಮೆಥಡ್ಸ್ಗಳು suited to fight an alien rule ಅಂತ. ಅದೇ ಆನ್ಸರ್ ಬರೀರಿ, ನಿಮ್ಗೆ ಕನ್ಫ್ಯೂಷನ್ ಆದರೆ. ಸೇಮ್ ಆನ್ಸರ್ ಆಗಲೇ ನಾವು ನೋಡಿದೇವಲ್ಲ, ಎಜುಟೇಷನ್, ಪಬ್ಲಿಕ್ ಎಜುಟೇಷನ್ಸ್, ಅದು ಆನ್ಸರ್ ಬರೀರಿ. ಸೇಮ್ ಚೇಂಜ್ ದಿಸ್ ಆನ್ಸರ್. ಓಕೆ, ಇದ್ರ ಕ್ವಶನ್ ಸುಮ್ಮನೆ 2-3 ಬೈಟ್ ಮಾಡಬೇಡ್ರಿ. ಸೊ ಇದು ಒಂದು ಅದೇ ಆನ್ಸರ್ ಬರೀರಿ. ಸೊ ಈ ವಿಡಿಯೋ ಸ್ವಲ್ಪ ಲೆಂತೆ ಆಯಿತು, ಬಿಕಾಸ್ ನಾನು ಹೇಳಿದೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ, ಪ್ಲಸ್ ಎಡಿಷ್ನಲ್ ಕ್ವಶನ್ಸ್ ಆಲ್ಮೋಸ್ಟ್ ಅಲ್ಲಿ ಏನೇನು ಬರ್ಬೋದು ಅನ್ನೋದನ್ನು ಎಲ್ಲ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತ ನಮ್ಮ ಲೈವ್ ಕ್ಲಾಸ್ಗೆ ನಿಮಗೆ ಜಾಯ್ನ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.